ನಮ್ಮ ಸಾಧನೆ ಮಾತಾಡೋ ರೀತಿ ಆಗ್ಲಿ. ನಾವ್ ಯಾರು ಇನ್ನು ಮುಂದೆ ಸುಳ್ಳು ಹೇಳ್ಕೊಂಡು ಬರೋದಿಲ್ಲ, ಯಾರನ್ನೂ ಟೀಕೆ ಮಾಡೋದಿಲ್ಲ. ಯಾರು ಏನ್ ಬೇಕಾದ್ರೂ ಒಬ್ಬರ ಮಾತಾಡ್ಲಿ, ನಾವು ಅವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋಲ್ಲ. ನಾವು ನಿಮ್ಮ ಸೇವಕರು, ಈ ಮಂಡ್ಯದ ಜನರ ಸೇವಕರು. ನಿಮ್ಮ ಸೇವೆ ಮತ್ತು ಅಭಿವೃದ್ಧಿಯಲ್ಲಿ ಈ ಜಿಲ್ಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಎಲ್ಲ ಶಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ನಿಮ್ಮ ಮನೆಯ ಮಕ್ಕಳಂತೆ ನಾವು ದುಡಿತೇವೆ. ವೀರಾವೇಶದ ಮಾತು ಇವತ್ತು ಬೇಡ, ನಮಗದ್ರ ಅವಶ್ಯಕತೆನೂ ಇಲ್ಲ. ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನೋವು ನೋವುಗಳನ್ನ ಅರ್ಥ ಮಾಡಿಕೊಂಡು, ಈ ರಾಜ್ಯದ ಜನರ ಭಾವನೆಯನ್ನ ಅರ್ಥ ಮಾಡಿಕೊಂಡು, ಯಾವ ವಿಷಯದಲ್ಲಿ ನಮ್ಮ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಸಂಪುಟದಲ್ಲಿರಲಿ, ನಮ್ಮ ಪಕ್ಷದ ವೇದಿಕೆಗಳಲ್ಲಿರಲಿ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಜನರ ಸೇವೆಯಲ್ಲಿ ನಾವು ಮುನ್ನುಡಿಯನ್ನ ಬರೆಯೋದಕ್ಕೆ ಕಾರ್ಯೋನ್ಮುಖರಾಗೋಣ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ನಮ್ಮ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಯಾರು ಕೂಡ ಅಪಾರ್ಥ ಮಾಡ್ಕೋಬಾರ್ದು, ಸಚಿವನಾಗಿ ಬಂದು ನನ್ನ ಹೆಸರು ಹೇಳಲಿಲ್ಲ ಅನ್ನೋಂಥದ್ದು. ಆದ್ರೆ ಇವತ್ತು ನಮ್ಮೆಲ್ರಿಗೂ ಹಿರಿಯ ಸಚಿವರಾಗಿರ್ತಕ್ಕಂಥ ಚಂದ್ರಸ್ವಾಮಿ ಅವರು ಮತ್ತೊಮ್ಮೆ ಸಚಿವರಾಗಿಲ್ರಿ ನಮ್ಮ ಜೊತೆ ಬಂದಿದ್ದಾರೆ. ಹಾಗೆ ಇಲ್ಲಿ ಈ ಕೇಂದ್ರ ಸ್ಥಾನದ ಶಾಸಕ ಯುವಕರ ಕಣ್ಮಣಿ ಇವತ್ತಿನ ಅದ್ದೂರಿಯ ಸ್ವಾಗತವನ್ನ ನಮಗೆ ನೀಡೋದಕ್ಕೆ ನಮ್ಮ ರವಿ ಮತ್ತು ಉದಯ್ ಗೌಡರು ಇಬ್ಬರು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ಕಾಂಗ್ರೆಸ್ನ ಒಂದು ಛಲವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರು ತೋರಿಸಿದಂತ ಪ್ರೀತಿ ಆದರಗಳಿಗೆ ನಾವು ಪ್ರಾಮಾಣಿಕವಾಗಿ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ, ವೇದಿಕೆ ಮೇಲೆ ಹಿರಿಯರಂತ KB ಚಂದ್ರಶೇಖರ್ ಅವರಿದ್ದಾರೆ, ನಮ್ಮ ಶ್ರೀನಿವಾಸಣ್ಣ ಅವರಿದ್ದಾರೆ, ಹಾಗೆ ನಮ್ಮ MLC ಅವರಂತ ದಿನೇಶ್ ಗುಳಿಗೌಡರು ಮತ್ತು ಶಿವಣ್ಣ ಅವರು ಇದ್ದಾರೆ, ಮಧುಮಾದೇಗೌಡರು ಇದ್ದಾರೆ. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂತ ಶುಭದಾಯಿನಿಯವರು, ಪ್ರಚಾರ ಸಮಿತಿ ಅಧ್ಯಕ್ಷರಂತ ರಾಧಾಕೃಷ್ಣ ಅವರು, ಕಾರ್ಯಾಧ್ಯಕ್ಷರಂತ ಚಿದಾನಂದ್ ಅವರು, ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರಂತ ಸಚಿನ್ ಚಂದ್ರಸ್ವಾಮಿ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಅವರು, ಮತ್ತು ಈಗ ತಾನೇ ಯಾವುದೋ ಕಾರ್ಯನಿಮಿತ್ತ ಹೊರಟಂತ ನಮ್ಮ ಹಿರಿಯ ನಾಯಕರಂತ MS ಆತ್ಮಾನಂದ್ ಅವರು, ಹಾಗೂ ನಮ್ಮ KR ಪೇಟೆಯ ಮಾಜಿ ಶಾಸಕರಂತ ಪ್ರಕಾಶಣ್ಣ ಅವರು, ನಮ್ಮ ಶ್ರೀರಂಗಪಟ್ಟಣದ ಪುಟ್ಟೇಗೌಡರು, ನಮ್ಮ KR ಪೇಟೆಯ ದೇವರಾಜ್ ಅವರು, ಮೂಡ ಅಧ್ಯಕ್ಷರಂತ ಪ್ರಕಾಶ್ ಅವರು, ನಮ್ಮ ರಾಜ್ಯ ನಿಗಮ ಮಂಡಳಿಯ ಉಪಾಧ್ಯಕ್ಷರಂತ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷರಂತ ವಿಜಯಲಕ್ಷ್ಮಿ ರಘುನಂದನ್ ಅವರು, ಹಾಗೂ ಮನ್ಮೂಲ್ನ ಮಾಜಿ ಅಧ್ಯಕ್ಷರಾದಂತ ಶಿವಪ್ಪನವರು, ಮತ್ತು ನಮ್ಮ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ನಾಗೇಂದ್ರ ಅವರು, ನಮ್ಮ ಮುಖಂಡರಾದಂತ ಅಸಾದುಲ್ಲಾ ಖಾನ್ ಅವರು, ನಯೀಮ್ ರವರು, ಹಾಗೂ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶೈಲೇಂದ್ರ ಅವರು, ನಮ್ಮ ತಾಲೂಕಿನ ಹಿರಿಯರು ಮತ್ತು ಮೇಲ್ಮನೆಯ ಉಪಸಭಾಪತಿಗಳಾಗಿದ್ದಂತ ಮಾನ್ಯ ಮರ್ತಿಬೇಗೌಡರು, ಹಾಗೂ ಎಲ್ಲ ನಮ್ಮ ಹಲವಾರು ಮಹಿಳಾ ನಾಯಕಿಯರು, ವಿವಿಧ ಘಟಕಗಳ ಅಧ್ಯಕ್ಷರುಗಳು ಎಲ್ಲ ಒಂದು, ನಾನು ಪ್ರತಿಯೊಬ್ಬರು ಹೆಸರು ಇನ್ನೂ ಕಾಲು ಗಂಟೆ ಆಗುತ್ತೆ, ಎಲ್ಲ ಘಟಕಗಳ ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ತಾಲೂಕುಗಳಿಂದ ಕಾಂಗ್ರೆಸ್ನ ಅಭಿಮಾನದಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮ್ಗೆಲ್ರಿಗೂ ನನ್ನ ಕೋಟಿ ನಮನಗಳನ್ನ ಹೇಳಿ, ಇನ್ನು ಮುಂದೆ ನಾವು ಒಗ್ಗಟ್ಟನ್ನ ಪ್ರದರ್ಶನ, ಮೊದಲನೇದು ನಿಮ್ಮ ಜವಾಬ್ದಾರಿನಲ್ಲಿ ಈ ಜಿಲ್ಲೆ ಇವತ್ತೇನು ಯಾರು ಏನೇ ಪ್ರಸ್ತಾಪ ಮಾಡಿದ್ರು ನಾವು ಸೇವೆನಲ್ಲಿ ನಿಮ್ ಜೊತೆಲಿದ್ದೀವಿ ಅನ್ನೋದಕ್ಕೆ, ರೈತರ ಬದುಕಿಗೆ ಬೇಕಿರ್ತಕ್ಕಂಥ ನೀರು ಉಣಿಸ್ತಕ್ಕಂಥ ನಾಲಾ ಆಧುನೀಕರಣವೇ ಮೊದಲನೆಯ ಸಾಧನೆ. ಇಡೀ ಮಂಡ್ಯ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನಾಲಾ ಆಧುನೀಕರಣ ನಡೀತಾ ಇದೆ. ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿದ್ದಂತ DK ಶಿವಕುಮಾರ್ ಅವರು ಮಂಡ್ಯದ ಬಗ್ಗೆ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ಆ ನಾಲಾ ಆಧುನೀಕರಣದಲ್ಲಿ ನಮ್ಗೆ ಕಾಣುತ್ತೆ. ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಬೆಳಕನ್ನ ನೀಡ್ತಕ್ಕಂಥ ಸಾಕಷ್ಟು ವಿಚಾರಗಳಲ್ಲಿ ಕೇಬಲ್ ಕೂಡ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಕೇಬಲ್ ಅಳವಡಿಕೆ ಕೆಲಸವನ್ನು ನಾವು ಮಾಡ್ತಾ ಇರತಕ್ಕಂಥದ್ದನ್ನ
ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲ ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಗ್ರಾಮೀಣ ರಸ್ತೆಗಳು ಇರ್ಬೋದು, ಮುಖ್ಯ ರಸ್ತೆಗಳಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಹೊಸತನದಲ್ಲಿ ಇವತ್ತು ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಇದನ್ನೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಬೇಡಿಕೆಗೆ ಅನುಗುಣವಾಗಿ ನಾವು ಕೆಲಸ ಮಾಡೋದು ಅನ್ನೋದಕ್ಕಿಂತ ಜವಾಬ್ದಾರಿಯಿಂದ ಜನರ ಅವಶ್ಯಕ ವಿಚಾರಗಳಿಗೆ ನಮ್ಮ ಕಾರ್ಯಕ್ರಮಗಳನ್ನ ರೂಢಿಸಿ ಹೊಸ ರೂಪವನ್ನು ಕೊಟ್ಟು ಈ ಜಿಲ್ಲೆಗೆ ಒಂದು ಹೊಸತನವನ್ನ ತರುವಂತ ಕೆಲಸ ನಾವು ಮಾಡೋದಕ್ಕೆ ಕಟಿಬದ್ಧರಾಗಿ ನಿಮ್ಮ ಮನೆಯ ಮಕ್ಕಳಂತ ಇದ್ದೇವೆ ಅನ್ನೋದನ್ನ ತಿಳಿಸ್ತಾ ನಿಮ್ಮೆಲ್ಲರಲ್ಲೂ ನಾವು ಕೋರೋದಿಷ್ಟೇ, ನಾವು ಇನ್ನು ಮುಂದೆ ಯಾರನ್ನು ಟೀಕೆ ಮಾಡಬಾರ್ದು ಅನ್ನೋಂಥ ಶಬ್ದ ಮಾಡ್ತೀವಿ. ಯಾರು ಏನ್ ಬೇಕಾದ್ರೂ ಮಾತಾಡಿ, ನಮ್ಮ ಅಭಿವೃದ್ಧಿಯ ಜೊತೆನಲ್ಲಿ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಜೊತೆನಲ್ಲಿ, ನಮ್ಮ ಪಕ್ಷದ ಸಿದ್ಧಾಂತದ ಜೊತೆನಲ್ಲಿ ನಾವು ನಿಮ್ ಜೊತೆನಲ್ಲಿರ್ತೇವೆ. ನಿಮ್ಮ ಒಂದು ಪರಿಶ್ರಮ, ಪ್ರತಿಯೊಂದು ಬೂತ್ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಒಂದು ಬೆವರಿನ ಹಾನಿಯ ಬೆಲೆ ನಮಗ್ ಗೊತ್ತಿದೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನಾವು ಕುಳಿತು ಮನೆ ಒಳಗೆ ಬಗೆಹರಿಸ್ಕೊಳ್ಳೋದ್ರ ಜೊತೆನಲ್ಲಿ ಯಾವುದೇ ವಿಚಾರದಲ್ಲಿ 28ರ ಚುನಾವಣೆ ನಮ್ಮ ಸಾಧನೆಯ ಒಂದು ವಿಜಯ ಮಾಲೆ ನಿಮ್ಮಿಂದ ನಮಗೆ ಬರಬೇಕು. ಆ ರೀತಿಯಲ್ಲಿ ದುಡಿಯೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನೋದನ್ನ ತಿಳಿಸ್ತಾ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ನಾನು ಕೋರ್ಕೊಳ್ಳೋದಿಷ್ಟೇ, ನಾವು ಇವತ್ತಿಂದ ನಿಮ್ಮ ಜೊತೆನಲ್ಲಿ ಎಲ್ಲ ವಿಷಯಗಳಲ್ಲೂ ಮುಕ್ತವಾದಂತ ಚರ್ಚೆಗೆ ನಾವು ಕಟಿಬದ್ಧರಾಗಿರ್ತೇವೆ. ನಮಗೆ ನೀವು ಯಾವ ಸಂದರ್ಭದಲ್ಲಿ ಏನೇ ಪ್ರಚೋದನೆ ಮಾಡಿದ್ರು ಕೂಡ ನಾವು ಆ ಪ್ರಚೋದನೆಗೆ ಒಳಗಾಗೋದಿಲ್ಲ. ಒಂದೇ ಉದ್ದೇಶ, ಮಂಡ್ಯ 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 ಅಂದ್ರೆ ಅದನ್ನ ನಾವು ಸಾಧಿಸಿ ತೋರ್ಸೋಣ ಅನ್ನೋದನ್ನ ಹೇಳಿ ತಮ್ಗೆಲ್ರಿಗೂ ಒಂದ್ಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಧನ್ಯವಾದ.